ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೆ ಜೈ ಹಿಂದ. ಸೊ ಆರ್ಮಿ ಅಗ್ನಿವೀರದಲ್ಲಿ ಏಜಿನ ಬಗ್ಗೆ ಹೆಚ್ಚಳವನ್ನು ಮಾಡಿದ್ರು. ಆಫೀಸಿಯಲ್ ವೆಬ್ಸೈಟ್ನಲ್ಲಿ ನಿಮ್ಗೆ ಆ ಜಿ ಡಿಗೆ ಮತ್ತು ನರ್ಸಿಂಗ್ ಅಸಿಸ್ಟೆಂಟು ಮತ್ತು ಟೆಕ್ನಿಕಲ್ ಕ್ಲರ್ಕ್ ಅವಕ್ಕೆಲ್ಲದ ಏಜ್ ಎಷ್ಟೆಷ್ಟು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆಫೀಸಿಯಲ್ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗೆ ನಿಮ್ಗೆ ಅಪ್ಡೇಟನ್ನು ಮಾಡಿದ್ರು. ಆ ಅಪ್ಡೇಟ್ ಆಗಿದ್ದನ್ನು ಮತ್ತೆ ನಿನ್ನೆ 29/1/2024 ಸೊ ಮತ್ತೆ ಏನು ಮಾಡಿದಾರಪ್ಪ ಅಂತಂದ್ರೆ ಭಾಳಷ್ಟು ಜನಕ್ಕೆ, ಯಾಕಂದ್ರೆ ನನಗೂ ಕೂಡ ಒಂಥರ ದುಃಖ ಅನಿಸುತ್ತೆ, ನಿಮಗಂಕಿ ಭಾಳಷ್ಟು ದುಃಖ ಆಗುತ್ತೆ. ಪರವಾಗಿಲ್ಲ, ಆದರೆ ಏನು ಮಾಡಬೇಕು, ಈ ಥರ ಎಲ್ಲ ಜಾಬ್ನಲ್ಲಿ ವೆಬ್ಸೈಟ್ನಲ್ಲಿ ಕೂಡ ಹಾಕಿ ಈ ಥರ ಚೇಂಜಸನ್ನು ಮಾಡ್ತಾರಪ್ಪ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ನಾನಂಕಿ ಭಾಳಷ್ಟು ಖುಷಿಪಟ್ಟಿದ್ದೆ. ಟ್ರೇಡ್ಮನ್ದಲ್ಲಿ 23 ಮಾಡಿದರು. ಸೊ ನಮ್ಮ ಸ್ನೇಹಿತರಿಗೆ ಎಲ್ಲ ನನ್ನ ತಮ್ಮಂದಿರಿಗೂ ಎಲ್ಲರಿಗೂ ಒಳ್ಳೆಯದಾಯಿತು. ಎಷ್ಟೋ ಜನದ ಆರ್ಮಿಯಲ್ಲಿ ಇದರ SSC GDಯಲ್ಲಿ ಹೈಟ್ ಬರಲ್ಲ, ಸೊ ಇಲ್ಲಾದರೂ ಹೋಗ್ತಾರೆ ಅಂತೇಳಿ ಚಂದ ನನಗೂ ಭಾಳ ತುಂಬ ಖುಷಿಯಾಗಿತ್ತು. ಸೊ ಈ ನ್ಯೂಸನ್ನು ವೆಬ್ಸೈಟ್ನಲ್ಲಿ ನೋಡಿದ ತಕ್ಷಣ ನನಗೂ ಒಂಥರ ದುಃಖ ಆಗತ್ತೈತಿ. ಇರಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ನಾಗ ಯಾವ ಥರ ಬಿಡ್ತಾರೆ ಅದೇ ಥರ ನೋಡ್ಬೇಕಾಗುತ್ತೆ, ಅದೇ ಅವ್ರು ಹೇಳಿದಂಗೆ ನಡಿಬೇಕಾಗುತ್ತೆ. ಯಾರು ಏನು ಮಾಡಿದ್ರು, ಏನು ಸ್ಟ್ರೈಕ್ ಮಾಡಿದ್ರು ಏನೂ ಪ್ರಾಬ್ಲಮ್ ಏನು ಸಾಧ್ಯ ಆಗಲ್ಲ. ಯಾಕಂದ್ರೆ ಈಗಲೇ ಒಂದು ರಿಕ್ರೂಟ್ಮೆಂಟನ್ನು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಭಾಳಷ್ಟು ಜನದ ಕನಸಿತ್ತು 23 ಮಾಡಿದ್ರೆ ಚಲೋ ಆಯಿತು, ಯಾಕಂದ್ರೆ ನಾವು ಇನ್ನೊಂದು ಹುಟ್ಟಿ ಬಂದಂಗೆ ಆಯ್ತು ಅಂತ ಹೇಳ್ಕೊಂಡು ಭಾಳಷ್ಟು ಜನ ಕಮೆಂಟನ್ನು ಹಾಕ್ತಾಯಿದ್ರಿ. ನನಗೂ ಕೂಡ ಖುಷಿಯಾಗಿತ್ತು. ಇರಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ನಿಮ್ಗೆ ಅದರಲ್ಲಿ ಚೇಂಜಸನ್ನು ಏನು ಮಾಡಿದಾರಪ್ಪ ಅಂತ ಹೇಳ್ಕೊಂಡು ಯಾವ ಥರ ಚೆಕ್ಕನ್ನು ಮಾಡ್ಕೋಬೇಕು ಅಂತ ಹೇಳ್ಕೊಂಡು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಒಂದು ಸಾರಿ ನೀವು ಕೂಡ ಕನ್ಫರ್ಮೇಷನನ್ನು ಮಾಡ್ಕೊಳ್ರಿ. ನಾನು ಭಾಳಷ್ಟು ಜನ ಹೊಳ್ಳಿ ಕಮೆಂಟ್ ಹಾಕಾಕತ್ತಿದ್ರಿ, ನಿಮ್ಗೆ ಹೊಳ್ಳಿ ಚೇಂಜಸನ್ನು ಮಾಡಿದಾರ ಸರ್ ಅಂತ ಹೇಳ್ಕೊಂಡು. ಅದಕ್ಕೋಸ್ಕರ ಚೇಂಜಸ್ ಆಗಿದೆ, ಬಟ್ ನಿಮ್ಗೆ ಕ್ಲಿಯರಿಟಿಯಾಗಿ ನಾನು ತೋರಿಸ್ಕೊಡ್ತೀನಿ ಅದನ್ನು ಯಾವ ಥರ ಚೇಂಜಸ್ ಆಗಿದೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬಿಡ್ರಿ. ಒಂದು ಸಾರಿ ನಿಮಗೂ ಕೂಡ ಡೌಟ ಕ್ಲಿಯರ್ ಆಗಿಬಿಡ್ತೈತಿ. ಈ ಥರ ಒಂದು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೇಳ್ಕೊಂಡು ಕೊಡ್ರಿ. ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೇಳ್ಕೊಂಡು ಕೊಟ್ಟ ತಕ್ಷಣ ನಿಮ್ಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ತಕ್ಷಣ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾನ ಹಾಕಿದ ತಕ್ಷಣ ಈ ಥರ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಲಾಗಿನ್ ಆದಮೇಲೆ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಸೊ ನಮ್ಗೆ ಡೈರೆಕ್ಟಾಗಿ ಇಲ್ಲಿ ಹೋಮ್ ಒಳಗೆ ಕೊಟ್ಟ ತಕ್ಷಣ ಡೈರೆಕ್ಟ್ ಕೊಟ್ಟಿದ್ರೆ ನಮ್ಗೆ ಹೋಮ್ನಲ್ಲಿ ಬಂದ ತಕ್ಷಣ ಇಲ್ಲಿ ಹೋಮ್ ಅಂತಿದೆ. ಹೋಮ್ನಲ್ಲಿ ಕೊಟ್ಟ ಮೇಲೆ ಅಬೌಟ್ ಇಂಡಿಯನ್ ಆರ್ಮಿ ಒಳಗಡೆ ಹೋಗಿ ಹೌ ಟು ಜಾಯಿನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಮ್ಗೆ ಅಪ್ಡೇಟ್ ಆಗಿತ್ತು, ಯಾವ ಥರ ಏಜನ್ನು ಮಾಡಿದಾರ ಏನಂತ ಹೇಳ್ಕೇಸಿಂದ ಎಲ್ಲ ಡಿಕ್ಲೇರ್ ಆಗಿ ಕೊಟ್ಟಿದ್ರೆ. ಬಟ್ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಮ್ಗೆ ಭಾಳ ದುಃಖದ ಸಂಗತಿ ಆಗತೈತಿ. ಇರಲಿ, ಅದು ಯಾವ ಥರ ಚೇಂಜಸ್ ಆಗಿದೆ ಅಂತ ಹೇಳ್ಕೇಸಿಂದ ಕರೆಕ್ಟಾಗಿ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಡ್ರಿ ಬರ್ರಿ, ಎಷ್ಟೆಷ್ಟು ಏಜನ್ನು ಮಾಡಿದಾರ ಮತ್ತು ಯಾವುದಕ್ಕೆ ನರ್ಸಿಂಗ್ ಅಸಿಸ್ಟೆಂಟಿಗೆ ಎಷ್ಟು, ಜಿ ಡಿಗೆ ಎಷ್ಟು, ಟ್ರೇಡ್ಸ್ಮನ್ನಿಗೆ ಎಷ್ಟು ಅಂತ ಹೇಳ್ಕೇಸಿಂದ ಕ್ಲಿಯರಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ಒಂದು ಸಾರಿ ನಾವು ಕ್ಲಿಯರಿಟಿಯನ್ನು ಮಾಡ್ಕೊಳ್ಳೋಣ. ನೋಡ್ಕೊಡ್ರಿ, ಇಲ್ಲೇ ನಮ್ಗೆ ಅಪ್ಡೇಟ್ ಆಗಿತ್ತು ಎಲ್ಲ ಯಾವ್ಯಾವ ರ್ಯಾಂಕಿಗೆ ಯಾವ್ಯಾವ ಥರದ ಏಜ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಕಂದ ಇಲ್ಲೆಲ್ಲ ಅಪ್ಡೇಟ್ ಆದ ತಕ್ಷಣ ನಮಗೂ ಒಂಥರ ಭಾಳ ಖುಷಿಯಾಗಿತ್ತು, ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು. ಯಾಕಂದರೆ ಎಷ್ಟೋ ಜನದ ಜೀವನನ ಹುಟ್ಟಿ ಬಂದಂಗೆ ಆಗಿತ್ತು. ಯಾಕಂದರೆ ಡ್ರೀಮ್ ಇರ್ತೈತೆ ರೀ ಆರ್ಮಿಗೆ ಹೋಗ್ಬೇಕು ಅನ್ನೋದು, ಕನಸನ್ನು ಕಟ್ಟಿರ್ತಾರೆ. ಅವರಿಗೆಲ್ಲ ಈ ಥರ ಎಲ್ಲ ಮೋಸ ಮಾಡಿದ್ರೆ ಭಾಳ ತೊಂದರೆ ಆಗುತ್ತೆ. ಯಾಕಂದ್ರೆ ಒಂದು ಸಾರಿ ಅಪ್ಡೇಟನ್ನು ಕೊಡೋದು, ಒಂದು ಸಾರಿ ಒಳ್ಳೆ ಚೇಂಜಸನ್ನು ಮಾಡೋದು ಅಂದ ತಕ್ಷಣ ಅವರಿಗೆ ಬಹಳ ದುಃಖ ಆಗುತ್ತೆ. ಇಲ್ಲಿ ನೋಡ್ಕೊಂಡು ಬಿಡ್ರಿ, ಈ ಸಾರಿ ಫೈನಲಾಗಿ ನಿಮ್ಗೆ ಕೊಟ್ಟುಬಿಟ್ಟಿದ್ದಾರೆ ಯಾವ ಥರ ಅಂತ ಹೇಳ್ಕಂದ. ಅಗ್ನಿವೀರ ಜನರಲ್ ಡ್ಯೂಟಿದವರಿಗೆ 17.5 21 ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ಥರನಾಗಿ ಅಗ್ನಿವೀರ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅಂತ ಹೇಳ್ಕಂದ ಅವ್ರಿಗೆ ಕೂಡ 17.5 21 ಕೊಟ್ಟಿದ್ದಾರೆ. ಅಗ್ನಿವೀರ ಟೆಕ್ನಿಕಲ್ದವ್ರಿಗೆ ಕೂಡ 17.5 21 ಐತಿ. ನೆಕ್ಸ್ಟ್ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಕೇಳಿಸಿಂದ ಸೊ ಇದಕ್ಕೆ 23 ಮಾಡಿದ್ರು. ಮಣ್ಣಿ ಸರಿ ಈಗ ಒಂದು ರಿಕ್ರೂಟ್ಮೆಂಟ್ ನಡೀತಿ, ಆ ರಿಕ್ರೂಟ್ಮೆಂಟ್ನಲ್ಲಿ 23 ಮಾಡಿದ್ರು ನರ್ಸಿಂಗ್ ಅಸಿಸ್ಟೆಂಟಿಗೆ. ಅದನ್ನು ಕೂಡ ಈಗ ಮತ್ತೆ ಚೇಂಜ್ ಮಾಡಿಬಿಟ್ರು. ಇದಾದರೂ 23 ಇರುತ್ತೆ ಅಂತ ಕೇಳಿಸಿಂದ ಅಂದ್ಕೊಂಡಿದ್ವಿ, ಯಾಕಂದ್ರೆ ಪರ್ಮನೆಂಟ್ ಅಲ್ಲ ಇದು 23 ಮಾಡಬೇಕಾಗಿತ್ತು. ಸೊ ಇದನ್ನು ಕೂಡ 21 ಮಾಡಿದ್ದಾರೆ. ನೆಕ್ಸ್ಟ್ ಅಗ್ನಿವೀರ ಜೆ ಡಿ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ ನೋಡ್ಕೊಡ್ರಿ, ಮಹಿಳೆಯರಿಗೆ 23 ಮಾಡಿದ್ದಾರೆ. ಅದನ್ನು ಕೂಡ 17.5 21 ಲಾಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ 8th ಮೇಲೆ 10th ಮೇಲೆ ಯಾರಾದರೂ ಟ್ರೇಡ್ಸ್ಮನ್ ಹಾಕ್ಬೇಕು ಅಂದ್ಕೊಂಡಿದ್ದವರು, ಸೊ ಅವ್ರಿಗಿಂಕಿ ಭಾಳ ಕಷ್ಟ ಆಗತ್ತೈತಿ. 23 ಮಾಡಿದ್ದಕ್ಕೆ ಏನೋ ಒಂದು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು ನನಗಂಕಿ. ನಿಮ್ಗೆ ಎಷ್ಟು ಖುಷಿ ಆಗ್ತೈತೋ ಗೊತ್ತಿಲ್ಲ. ಸೊ ನನಗಂಕಿ ಭಾಳ ಖುಷಿ ಆಗತ್ತಿತ್ತು, ಆದ್ರೆ ಭಾಳ ದುಃಖ ಆಗತ್ತೈತಿ. ಸೊ ಇದಕ್ಕೂ ಕೂಡ 21 ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದು ಒಂದು ಸಿಗಲಿಲ್ಲಪ್ಪ ಅಂತಂದ್ರೆ ನಮ್ಗೆ ಸಾಕಷ್ಟು ಪ್ಯಾರಾಮಿಲಿಟ್ರಿ ಫೋರ್ಸಸ್ನಲ್ಲಿ ಸಾಕಷ್ಟು ಹುದ್ದೆಗಳದಾವು. 25-28 ಏಜ್ ಮಟ್ಟನೂ ಅಪ್ಲಿಕೇಶನನ್ನು ಹಾಕ್ಬೋದು. ಅದ್ರ ಬಗ್ಗೆ ಯಾರೂ ಚಿಂತೆಯನ್ನು ಮಾಡೋಕೆ ಹೋಗ್ಬೇಡ್ರಿ. ಸೊ ನಾನು ಇರೋ ಮಟ್ಟ ನಿಮಗೆ ಎನಿ ಟೈಮ್ ನಾವು ಯಾವುದೇ ಒಂದು ಡಿಫೆನ್ಸ್ ಒಳಗೆ ಅಪ್ಡೇಟ್ಗಳನ್ನು ನಾನು ಕೊಡೋಕೆ ರೆಡಿ ಇರ್ತೀನಿ. ಯಾರೂ ಭಯ ಪಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಈಗ ಸಿಗಲಿಲ್ಲಪ್ಪ ಅಂತಂದ್ರೆ ಸಾಕಷ್ಟು ಹುದ್ದೆಗಳದಾವು, ಅವಕ್ಕೆ ಟ್ರೈ ಮಾಡೋಣ. ಯಾವ ಥರ ಟ್ರೈ ಮಾಡಬೇಕು, ಯಾವ ಥರ ಎಕ್ಸಾಮ್ಗಳು ಇರ್ತಾವೆ, ಯಾವ ಥರ ಅಪ್ಲಿಕೇಶನನ್ನು ಹಾಕಬೇಕು, ಅವೆಲ್ಲ ಪ್ರತಿಯೊಂದು ಮಾಹಿತಿಗಳನ್ನು
ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಎನಿ ಟೈಮ್ ನಿಮ್ಗೆ ಸಪೋರ್ಟ್ ಇರ್ತೀನಿ. ಏನೋ ಒಂದು ನಿಮ್ಮ ಡೌಟ್ಸ್ ಇತ್ತಂದ್ರೆ ಡೌಟನ್ನು ಕ್ಲಿಯರ್ ಮಾಡಿಕೊಡ್ರಿ. ಕಮೆಂಟ್ ಸೆಕ್ಷನ್ದಾಗ ಕಮೆಂಟನ್ನು ಹಾಕ್ರು. ನಾನು ಮೊನ್ನೆ ವಿಡಿಯೋನ ಮಾಡಿದ್ದೆ, ಖುಷಿಯಾದ ಸಂಬಂಧ ಎಲ್ಲರಿಗೆ ಒಂದು ಸಿಹಿ ಸುದ್ದಿ ಅಂತೇಳಿ ಚಂದ ಕೊಟ್ಟಿದ್ದೆ. ಸೊ ಈಗ ಅದು ಬ್ಯಾಡ್ ನ್ಯೂಸ್ ಆಗಿಬಿಡ್ತಿ, ಏನೂ ಮಾಡೋಕ್ಕಾಗಲ್ಲ. ಸೊ ಸಾರಿ, ಯಾಕಂದ್ರೆ ನಾನು ಒಳ್ಳೇದಾಗುತ್ತೆ ಅಂತೇಳಿ ಚಂದ ಎಲ್ಲ ನಿಮ್ಗೆ ಅಪ್ಡೇಟನ್ನು ತಿಳಿಸಿದ್ದೆ. ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದರಲ್ಲಿ ನೋಟಿಫಿಕೇಷನನ್ನು ಮಾಡ್ತೇನೆ ಅಂತ ಹೇಳಿದಾರೆ. ಸೊ ನೋಟಿಫಿಕೇಷನ್ ಮಾಡಿದ ತಕ್ಷಣ ಅದರಲ್ಲಿ ಏನೇನು ಬರುತ್ತೆ ಅಂತೇಳಿ ಚಂದ ಕ್ಲಿಯರಿಟಿಯಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾವುದೇ ಮೊದಲಾದರೂ ಹೇಳಿದ್ದೆ, ಯಾರನ್ನಾದರೂ ನಂಬಕ್ಕೆ ಹೋಗ್ಬೇಡ್ರಿ. ಸೊ ವೆಬ್ಸೈಟ್ನಲ್ಲಿ ನೋಡ್ಕೊಂಡು ಕೇಸಿಂದ ನಂಬ್ರಿ ಅಂತೇಳಿ ಚಂದ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನಾನು ಅದೇ ಥರ ಹೇಳ್ತೀನಿ. ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಕೂಡ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇದೇ ಥರ ಟಾಪಿಕ್ಗಳನ್ನು ಹೇಳ್ತಾ ಇರ್ತೀನಿ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ಜಾಬ್ ಅಪ್ಡೇಟ್ ಬಂದರೂ 100% ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.